ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಇದು ನಾವು ಇಂಡಿ ತಾಲೂಕಿನ ಬುನ್ಯಾರ್ ಗ್ರಾಮದವ್ರಿ. ನಮ್ಮ ಊರಿಗೆ ಒಟ್ಟು ನೀರಿಲ್ರಿ, ಕುಡಿಯೋಕೆ ನೀರಿನ ವ್ಯವಸ್ಥೆ ಭಾಳ ಕಠಿಣ ಆಗ್ಯದ್ರಿ. ಅದಕ್ಕೇನದ ಈ ಒಂದು 50 ಜನ ರೈತರು ನಾವು ಬಂದಿದ್ದೀವಿ. ಅದು ನಿಮಗೆ ಮನದಟ್ಟಾಗಲಿ ಇದು ಸಮಸ್ಯೆ ಏನು ಎಲ್ಲ ರೈತರಿಗೆ ಬಂದಿದ್ದೀವಿ, ಜಮೀನಾಗಿ ಬಂದಿದ್ದು, ಜಮೀನಾಗಿ ಸಮಸ್ಯೆ ಆದರೆ ಅದಕ್ಕೆ ದಯವಿಟ್ಟು ನಮಗೆ ಈ ಕೃಷ್ಣಾ ಕಾಲುವೆಯಿಂದ ನೀರು ಹರಿಸಿ IBC ಮತ್ತು ಹಾಂ ರೀ ಡಿಸ್ಟ್ರಿಬ್ಯೂಷನ್ 24ನೇ ಡಿಸ್ಟ್ರಿಬ್ಯೂಷನ್ ಪಾಯಿಂಟಿಂದ ಆ ಇಂಡಿ ಹಳ್ಳಕ್ಕೆ ಬರ್ತಾರೆ ರೀ. ಆ ಇಂಡಿ ಹಳ್ಳಿಗೆ ನೀವು ನೀರು ಬಿಟ್ಟರೆ ಅಂದ್ರೆ 5 ಹಳ್ಳಿಗೆ ನೀರು ಬರ್ತಾವೆ. ಅಟ್ಲೀಸ್ಟ್ ಕುಡ್ಲಿಕ್ಕಾದ್ರೂ ನೀರು ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡ್ತೀವಿ. ಸರ್, ನೀರಾವರಿ ಇಲಾಖೆಯಿಂದ ನಮ್ದೊಂದ್ರಿ ಸರ್, ನೀರಾವರಿ ಇಲಾಖೆಯಿಂದ ನಮ್ದು ಯಾವುದೇ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಕೊಡಲ್ರಿ. AWS ಸರ್ ಆಗಲ್ಲಕ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಫೋನನ್ನು ಎತ್ತಲ್ರಿ ಸರ್, ರಿಸೀವ್ನು ಮಾಡಲ್ಲ. ಮಣ್ಣಿನ ದಿನ ನೀರು ಹರಿಸಿದ್ರಿ ಸರ್, ಇನ್ನೊಂದು ಸ್ವಲ್ಪ ಜಾಸ್ತಿ ಹರಿಸಿದ್ರೆ ನಮ್ಮ 3 ತನೂ ನೀರಿಂದ ನಾವು ನಿಮ್ಮಲ್ಲಿ ಬರೋ ಅವಶ್ಯಕತೆ ನೀರು. ಹೌದು ಸರ್, ಅದು ಬರೀ ಹಳ್ಳಕ್ಕೆ ಸಾಲಿಲ್ಲ. ಅದಕ್ಕೆ ಇವತ್ತಿನ ಸುಮಾರು ಒಂದು 500-600 ಜಾನುವಾರುಗಳ ಹೊಳೆದಂಡೆ ಒಳಗೆ ಈ ಸತ್ತು ಒಟ್ಟೆ ಕುಡ್ಲಿಕ್ಕೆ ನೀರಿದೆ ಸರ್. ಅವು ನೀರು ಕುಡಿದ್ರೆ ಸದ್ಯ ಬರ್ತಾರೆ ಸರ್, ಫಿಲ್ಟರ್ ನೀರು. ಅದು ನೀರಿನ ಪರೀಕ್ಷೆ ಮಾಡ್ಲಿಕ್ಕಾಗಿ ಒಂದು 9-10 pH ತನ ಪೂರಾ ಹಸಿರು ರೀ ಸರ್, ಹಾಸಾಗ್ಬಿಟ್ಟದ ನೀರು. ನಮ್ಗೆ ಬೆಳೆ ಅಂತೂ ಹಾಳಂತೂ ಆಗ್ಯಾವ್ರಿ ಸರ್. ಎಲ್ಲ ಸಾಲ ತೆಗೆದು ಬೆಳೆ ಪೈಪ್ಲೈನ್ ಮಾಡ್ಕೊಂಡು ನಾವು ಬೆಳೆ ಮಾಡಿದೆವು, ಬೆಳೆ ಅಂತೂ ಹಾಳಾಗ್ಯಾವ. ಕನಿಷ್ಠ ನಾವು ದನ ಕರುಗಳೇ ಉಳಿಸ್ಕೊಳ್ಳೋಂಥ ಪರಿಸ್ಥಿತಿಗೆ ದಯವಿಟ್ಟು ತಾವು ಮತ್ತೆ ಇನ್ನೊಂದು ಸರ್, ಈಗೇನು ಕೆನಲ್ನಿಂದ ನೀರು ಬಿಡ್ತಾರಲ್ಲ ಸರ್, ಅಲ್ಲಿ ಮಲ್ತಾಯಿ ಧೋರಣೆ ಆಗ್ತದೆ ರೀ. ಏನು ಮಾಡ್ತಾರೆ, ಮ್ಯಾಲಿನ ಬಾಜು ತಿರುಗಿ ಬಿಡ್ತಾರೆ ರೀ, ಒಟ್ಟು ಮಿರ್ಗಿಗೆ ಹೋಗ್ತಾವ್ರಿ. ಲಾಸ್ಟ್ ಟೈಮ್ ನಮ್ಮ ಭೀಮಾ ನದಿಗೆ ಈಗೇನು ನಮ್ಮ ಭುಯ್ಯಾರ ಇಂಗಳಿಗೆ ಹಿರೇಬೇನೂರವಲ್ಲ ರೀ, ಅದಕ್ಕೆ ಬರೀ ಒಂದು ದಿವಸ 2 ದಿವಸ ಅಟ್ಟೆ ಬಿಟ್ಟಾರೆ. ಅಲ್ಲಿ ವಾರಗಟ್ಟಲೆ ಅಲ್ಲಿ ಮಿರ್ಗಿಗೆ ನೀರು ಬಿಟ್ಟಾರೆ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಆ ಥರ ಆಗದಂಗೆ ಸರ್. ಈಗ ಆಸಿಂಗಾಳ ಮತ್ತು ಈ ಮಾರ್ಚನಹಳ್ಳಿ ಅಲ್ಲಿ ಯಾವಾಗಲೂ ನೀರು ಹರಿತಾವ, ನಮ್ಮ ಕೆನಲ್ಗೆ ಯಾಕೆ ನೀರು ಬರಲ್ಲ ಸರ್? ಒಬ್ಬರು ಅಧಿಕಾರಿಗಳು ಇದಕ್ಕೆ ಒಂದು ಬೇಜವಾಬ್ದಾರಿ ಮಾಡಕತ್ತಾರೆ ಸರ್. ದಯವಿಟ್ಟು ಇದು ಒಂದು ಸರ್. ಇನ್ನೊಂದು ನಮಗೆ ಮುಖ್ಯವಾದ ಸಮಸ್ಯೆ ಈ ಸದ್ ಬ್ರಿಡ್ಜ್ ಏನದಲ್ರಿ ಸರ್, ಒಂದು ಗೇಟ್ ವಾಗಿ ಪ್ರಾಪರ್ ಆಗಿಲ್ರಿ ಸರ್. ಬೆಂಡರ್ ಮತ್ತು ವೈಸರ್ ಬ್ರಿಡ್ಜ್ ಕಟ್ಟಿದ ಉಪಯೋಗ ಇನ್ನೂ ತರ ನಮಗೆ ಆಗಿಲ್ರಿ ಸರ್. ಒಂದ್ ವೇಳೆ ಅದು ಸರಿಯಾಗಿ ಅದು ಪ್ಯಾಕೇಜ್ ಮಾಡಿದ್ರೆ ನಮ್ಮ ನೀರಿನ ಸಮಸ್ಯೆನೂ 100ಕ್ಕೆ 100 ಬರಲ್ರಿ ಸರ್. ನೀರು ಒಂದಿದ್ರೆ ನಾವು ಏನು ಬೇಕು, ಹುಯ್ಯಾರ ಗ್ರಾಮಕ್ಕೆ ನೀರು ಬೇಕು, ನೀರು ಬೇಕಂದ್ರೆ ಬೇಕು, ಬೇಕೇ ಬೇಕು. ಅನ್ಯಾಯ 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 ಅನ್ಯಾಯ, ಬೇಕೇ ಬೇಕು, ಬೇಕೇ ಬೇಕು. ರೈತ ಸಂಘಕ್ಕೆ release the water from Krishna river through canal. So at the 24th distribution, if they release the water, it will come at least 5 villages. Those five villages will get enough water at least for drinking, not for the irrigation. Irrigation is a different issue. We are not bothered about the irrigation. First priority is the drinking water for animals and the cattle and all those things. So that is the reason we submitted the request. DC officer ಯಾವ ಗೇಟ್ ಇಲ್ರಿ ವೈದ್ಯ ಸರ್ ಎಲ್ಲ ಗೊತ್ತದ ಸ್ಟೋರಿ, ಅವ್ರಿಗೆ ಜಾಸ್ತಿ ನನಗೆ ಗೊತ್ತಲ್ಲ. ಅದಕ್ಕೆ ಹೇಳತ್ತೀನಿ ನಾನು, ಹಳೆ ಗೇಟ್ಗಳೆಲ್ಲ ಹೊಸ FRP ಗೇಟ್ಗಳು ನೀರಾಗ ಮುಳುಗಿದ್ರು ಏನೂ ಆಗಬಾರ್ದು. ಅವಕ್ಕೆ ಮೊದಲೇನು MS ಗೇಟ್ಗಳಿದ್ದು, ಅವು ನೀರಲ್ಲಿ ಯಾವಾಗಲೂ 4 ಮೀಟರ್ ನೀರು ಇರ್ತೈತೆ, ಬೇಸಿಗೆಗಳಿಗೆ ಅಷ್ಟೇ ಖಾಲಿ ಆಗುತ್ತೆ. ಅದ್ರ ಸಲುವಾಗಿ FRP ಗೇಟ್ ಅಂತ ಮಾಡಿವಿ. ಅದನ್ನು FRP ಗೇಟ ನೀರಾಗಿದ್ರು ಏನಾಗಲ್ಲ. ಅವಕ್ಕೆ ನಾಳೆ ಅದು ಏನಾರ ಆದ್ರೂ ಮಾಡಿದ್ರು ಕೊಳೆಯಂಗಿಲ್ಲ, ಏನು ರಸ್ಟ್ ಹಿಡಿಯಂಗಿಲ್ಲ. ಸಲ ಮಾಡಿದ್ದದ ಸ್ವಲ್ಪ ಈಗ ಸರ್ಕಾರ ಕೊಟ್ಟು ಈಗೇನು 50% ಅವು ಗೇಟ್ಗಳು ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಒಳಗೆ ಆಗಿದ್ರು ತಂದು ಹಾಕಿಸ್ತಾರೆ. ಇವತ್ತೇ ಬಂದು ಈಗ ಜಸ್ಟ್ ಚಾರ್ಜ್ ಸ್ಟೋರಿ ಗೊತ್ತದ ನನಗೆ. ಮಾಡಿಸ್ತೀವಿ, ಮಾಡಿಸ್ತೀವಿ. ಅಂದರೆ ರೈತರಿಗೆ ಅನುಕೂಲ.